ತುಂಬಾ ಜನ ನಮ್ಮ ನಿಸರ್ಗ ಡಯಾಗ್ನೋಸ್ಟಿಕ್ಸ್ಗೆ ಸ್ಕ್ಯಾನಿಂಗ್ ಬರ್ತಾರೆ. ಫ್ರಂಟ್ ಆಫೀಸಲ್ಲಿ ಅವ್ರದ್ದು ಓಲ್ಡ್ ರಿಪೋರ್ಟ್ಸ್ ಕೇಳಿದಾಗ ಅವ್ರ ಉತ್ತರ ಏನಿರುತ್ತೆ ಅಂದ್ರೆ, ನಮ್ದು ಹಳೆ ರಿಪೋರ್ಟ್ಸ್ ಏನಕ್ಕೆ ಕೇಳ್ತೀರಾ, ಅದು ನೋಡ್ಕೊಂಡ್ಬಿಟ್ಟು ನೀವು ರಿಪೋರ್ಟ್ ಮಾಡ್ಕೊಟ್ಬಿಡ್ತೀರಾ, ಕಾಪಿ ಪೇಸ್ಟ್ ಮಾಡ್ಕೊಡ್ತೀರಾ ಅಂತ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ, ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನೀವು ಓಕೆ ಗಾಲ್ ಬ್ಯಾಡರ್ ಸ್ಟೋನ್ ಇತ್ತು ಮೊದಲು, ಈಗ ಫಾಲೋ ಅಪ್ ಸ್ಕ್ಯಾನ್ ಬಂದಿರ್ತೀರಾ, ಆಯ್ತಾ. ನೀವು ಹಳೆ ರಿಪೋರ್ಟ್ಸ್ ಕೊಡ್ಲಿಲ್ಲ ಅಂತಂದ್ರೆ ನಾನು ಸ್ಕ್ಯಾನ್ ಮಾಡ್ಬೇಕಾದ್ರೆ ನಂಗೆ ಹೆಂಗ್ ಗೊತ್ತಾಗಬೇಕು ಮೊದಲು ಎಷ್ಟು ಸ್ಟೋನ್ ಇತ್ತು, ಎಷ್ಟು ಸೈಜ್ ಇತ್ತು, ಗಾಲ್ ಬ್ಯಾಡರ್ ಅಲ್ಲಿ ಎಲ್ಲಿತ್ತು, ಫಂಡಲ್ ರೀಜನ್ ಅಲ್ಲಿ ಇತ್ತಾ, ನೆಕ್ಕಲ್ ಬಂದು ಸಿಗಾಕೊಂಡಿತ್ತಾ, ಇದ್ರ ಬಗ್ಗೆ ನಂಗೆ ಹೇಗೆ ಗೊತ್ತಾಗಬೇಕು. ಸೊ ನಾ ಸ್ಕ್ಯಾನ್ ಮಾಡಿದ್ಮೇಲೆ ನಾನು ಹೆಂಗ್ ಓಕೆ ಸ್ಕ್ಯಾನ್ ಅಲ್ಲಿ ನಾನು ಇಷ್ಟು ಸೈಜ್ ಇದೆ ಇಷ್ಟಿದೆ ಅಂತ ಕೊಡ್ತೀನಿ, ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ನಂಬರ್ ಆಫ್ ಸ್ಟೋನ್ಸ್ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ, ಇದು ನನಗೆ ಹೇಗೆ ಗೊತ್ತಾಗುತ್ತೆ. ಅದೇ ತರ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲೂ ಅಷ್ಟೇ, ಗ್ರೋತ್ ಅಸೆಸ್ ಮಾಡ್ಬೇಕಾದ್ರೆ ನೀವು ಹಿಂದಿನ ರಿಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ಗ್ರೋತ್ ಆ ಟ್ರೆಂಡ್ ಹೆಂಗ್ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಹಳೆ ರಿಪೋರ್ಟ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ ಫಾರ್ ಕಂಪ್ಯಾರಿಸನ್ ಸಿ. ಹಾಗಾಗಿ ನಮ್ಮಲ್ಲಿ ಅಂತಲ್ಲ, ನೀವು ಎಲ್ಲೇ ಹೋದ್ರೂ ಹಳೆ ರಿಪೋರ್ಟ್ಸ್ ನ ಕ್ಯಾರಿ ಮಾಡಿ, ಹಳೆ ರಿಪೋರ್ಟ್ಸ್ ನ ಕೊಡಿ, ಸೊ ದಟ್ ನಾವು ರಿಪೋರ್ಟಿಂಗ್ ಟೈಮ್ ನಲ್ಲಿ ಅದನ್ನ ಕಂಪೇರ್ ಮಾಡಿ ಅದಕ್ಕೆ ರಿಲೇಟೆಡ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಏನ್ ಚೇಂಜಸ್ ಆಗಿದೆ ನಾವು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ಯೂಸ್ ಆಗುತ್ತೆ. ಸ್ನೇಹಿತರೆ, ತುಂಬಾ ಜನರಲ್ಲಿ ಯಾವ ತರ ತಪ್ಪು ತಿಳುವಳಿಕೆ ಇರುತ್ತೆ ಅಂತಂದ್ರೆ, ಹಳೆ ಸ್ಕ್ಯಾನ್ ರಿಪೋರ್ಟ್ ಕೊಟ್ರೆ ಅದ್ರ ಪ್ರಕಾರ ಏನೋ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ಕೊಡ್ತಾರೆ ಅಂತ. ಖಂಡಿತ ಅಲ್ಲ ಸ್ನೇಹಿತರೆ. ಹಾಗಾಗಿ ತುಂಬಾ ಜನರಲ್ಲಿ ಈ ಒಂದು ತಪ್ಪು ನಂಬಿಕೆ ಇರುತ್ತೆ, ಅದು ನಾವು ಹೋಗಿಸ್ಬೇಕಂತಂದ್ರೆ ಈ ವಿಡಿಯೋನ ತುಂಬಾ ಜನಕ್ಕೆ ನೀವು ಶೇರ್ ಮಾಡಬೇಕು ಸ್ನೇಹಿತರೆ. ಥ್ಯಾಂಕ್ ಯು.